ಮುಂಬೈನ ತಾಜ್ ಹೋಟೆಲ್ ಭಾರತದ ಉನ್ನತ ಹೋಟೆಲ್ಗಳಲ್ಲಿ ಒಂದಾಗಿದೆ. ಗೇಟ್ವೇ ಆಫ್ ಇಂಡಿಯಾ ಎದುರಿನ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್ ಅನ್ನು ತಾಜ್ ಹೋಟೆಲ್ ಎಂದು ಕರೆಯಲಾಗುತ್ತದೆ. ಗೇಟ್ವೇ ಆಫ್ ಇಂಡಿಯಾವನ್ನು ನೋಡಲು ಬರುವವರೆಲ್ಲರೂ ಈ ತಾಜ್ ಹೋಟೆಲ್ ಮುಂದೆ ನಿಂತು ಫೋಟೋಗಳನ್ನು ತೆಗೆದುಕೊಳ್ಳುತ್ತಾರೆ. ವಿಶೇಷವಾಗಿ 2008ರಲ್ಲಿ ಭಯಾನಕ ಭಯೋತ್ಪಾದಕ ದಾಳಿಯನ್ನು ಸಹಿಸಿಕೊಂಡ ನಂತರ ಈ ಹೋಟೆಲ್ ಮತ್ತೆ ಹೆಮ್ಮೆಯಿಂದ ನಿಂತಿದೆ ಮತ್ತು ಭವ್ಯವಾದ ತಾಜ್ ಹೋಟೆಲ್ ವಾಸ್ತುಶಿಲ್ಪದಂತಹ ಮುಂಬೈಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಆತಿಥ್ಯ ವಹಿಸುತ್ತದೆ. ಇದರ ಹಿಂದೆ ನಾಚಿಕೆಯ ಭಾರವಿದೆ ಎಂದು ಈ ವಿಡಿಯೋದಲ್ಲಿ ಕಂಡುಹಿಡಿಯೋಣ. ಇದಲ್ಲದೆ ಆ ಹೋಟೆಲ್ನಲ್ಲಿ ಒಂದು ರಾತ್ರಿ ಉಳಿಯಲು ಎಷ್ಟು ವೆಚ್ಚವಾಗುತ್ತದೆ, ಅಲ್ಲಿ ತಿನ್ನಲು ವಸ್ತುಗಳು ಯಾವುವು, ಅವರು ಅಲ್ಲಿ ಕೆಲಸ ಮಾಡಿದರೆ ಅವರ ಸಂಬಳದ ಬೆಲೆ ಎಷ್ಟು, ತಾಜ್ ಮಹಲ್ ಅನ್ನು ಮೊದಲು ನಿರ್ಮಿಸಿದಾಗ ಅದರ ಬೆಲೆ ಎಷ್ಟು, ಈ ಎಲ್ಲಾ ವಿವರಗಳನ್ನು ಸಹ ತಿಳಿದುಕೊಳ್ಳೋಣ. ನೀವು ಈ ಮೊದಲು ನಮ್ಮ ಚಾನೆಲ್ಗೆ ಚಂದಾದಾರರಾಗದಿದ್ದರೆ ಈಗ ಚಂದಾದಾರರಾಗಿ. ಈ ತಾಜ್ ಹೋಟೆಲ್ ಅನ್ನು 1903ರಲ್ಲಿ ಮುಂಬೈನಲ್ಲಿ ಜೆಮ್ಸಿ ಟಾಟಾ ಕೊಲಾಬಾ ನಿರ್ಮಿಸಿದರು. ಇದನ್ನು ಅರೇಬಿಯನ್ ಸಮುದ್ರದ ಮುಂದೆ ಬಹಳ ಸುಂದರ ಮತ್ತು ಅರ್ಥಪೂರ್ಣ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಇದು ಅರ್ಥಪೂರ್ಣ ಎಂದು ಏಕೆ ಹೇಳಲಾಗುತ್ತದೆ? ಇದು ಹೇಳಲು ತುಂಬಾ ಇತಿಹಾಸವನ್ನು ಹೊಂದಿದೆ. ಭಾರತವು ಬ್ರಿಟಿಷ್ ಆಳ್ವಿಕೆಯಲ್ಲಿದ್ದಾಗ ನಮ್ಮ ಭಾರತೀಯರು ಅನೇಕ ರೀತಿಯಲ್ಲಿ ಜನಾಂಗೀಯ ತಾರತಮ್ಯವನ್ನು ಎದುರಿಸಿದರು ಎಂಬುದು ಎಲ್ಲರಿಗೂ ತಿಳಿದಿದೆ. ವಾಸ್ತವವಾಗಿ ಈ ತಾರತಮ್ಯವು ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ಬ್ರಿಟನ್ ಮತ್ತು ಇತರ ಯುರೋಪಿಯನ್ ದೇಶಗಳಲ್ಲಿಯೂ ಇದೆ. ಇದು ದೀರ್ಘಕಾಲದವರೆಗೆ ನಡೆಯಿತು ಮತ್ತು ಆ ಸಮಯದಲ್ಲಿ ಅನೇಕ ಭಾರತೀಯರು ವಿದೇಶಕ್ಕೆ ಹೋಗಿ ತೀವ್ರ ಅವಮಾನಗಳನ್ನು ಎದುರಿಸಿದರು. ಹೋಟೆಲ್ ನಿರ್ಮಿಸಿದ ಜೆಮ್ಶೆಡ್ಜಿ ಟಾಟಾ ಅವರಿಗೂ ಬ್ರಿಟನ್ನಲ್ಲಿ ತೀವ್ರ ಅವಮಾನವಾಯಿತು. ಟಾಟಾಜಿ ಬ್ರಿಟನ್ ಪ್ರವಾಸದಲ್ಲಿದ್ದಾಗ ವ್ಯಾಟ್ಸನ್ಸ್ ಎಂಬ ದೊಡ್ಡ ಹೋಟೆಲ್ಗೆ ಹೋದಾಗ ಭಾರತೀಯರಿಗೆ ಪ್ರವೇಶ ನಿರಾಕರಿಸಲಾಯಿತು, ಅದು ಇಂಗ್ಲಿಷರಿಗೆ ಮಾತ್ರ ಎಂದು ಹೇಳಿದರು. ಗೋರಾ ಅವರನ್ನು ಅವಮಾನಿಸಿದರು ಮತ್ತು ಭಾರತೀಯರಿಗೆ ನಾಯಿಗಳನ್ನು ಅನುಮತಿಸಲಾಗುವುದಿಲ್ಲ ಎಂದು ಫಲಕಗಳನ್ನು ಸಹ ಹಾಕಿದರು. ಜೆಮ್ಶೆಡ್ಜಿ ಟಾಟಾ ತನಗೆ ಆದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ಬಯಸಿದ್ದರು. ಇದನ್ನು ವೈಯಕ್ತಿಕವಾಗಿ ತಮಗೆ ಮಾಡಿದ ಅವಮಾನವೆಂದು ಪರಿಗಣಿಸುವ ಬದಲು ಇದು ಎಲ್ಲ ಭಾರತೀಯರಿಗೆ ಮಾಡಿದ ಅವಮಾನ ಎಂದು ಅವರು ಭಾವಿಸಿದರು. ಆದ್ದರಿಂದ ಅವರು ಹೇಗಾದರೂ ಭಾರತದಲ್ಲಿ ಶ್ರೇಷ್ಠ ಹೋಟೆಲ್ ನಿರ್ಮಿಸಲು ಬಯಸಿದ್ದರು. ಅವರು ನಿರ್ಮಿಸುತ್ತಿರುವ ಹೋಟೆಲ್ನಲ್ಲಿ ಯಾವುದೇ ತಾರತಮ್ಯವನ್ನು ನೋಡಲು ಅವರು ಬಯಸುವುದಿಲ್ಲ ಎಂದು ಅವರು ಭಾವಿಸಿದರು. ಆದ್ದರಿಂದ ಅವರು ಯಾರನ್ನು ಹೋಟೆಲ್ಗೆ ಬರಲು ಅನುಮತಿಸಿದರು. 1903ರಲ್ಲಿ ಮುಂಬೈನ ಕೊಲಾಬಾದ ಅಪೋಲೋ ಬಂದರ್ ಪ್ರದೇಶದಲ್ಲಿ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್ ಅನ್ನು ನಿರ್ಮಿಸಲಾಯಿತು. ಅಂದಿನಿಂದ ಇದು 119 ವರ್ಷಗಳಿಂದ ಪ್ರವಾಸಿಗರಿಂದ ಭೇಟಿ ನೀಡಲ್ಪಟ್ಟಿದೆ. ಇದು ವಿಶೇಷ ಸೇವೆಗಳನ್ನು ಒದಗಿಸುವ ಮೂಲಕ ದೇಶದಲ್ಲಿ ಮಾತ್ರವಲ್ಲದೆ ವಿಶ್ವದಾದ್ಯಂತ ಉತ್ತಮ ಮನ್ನಣೆಯನ್ನು ಗಳಿಸಿದೆ ಮತ್ತು ಇದು 2008ರ ಮುಂಬೈ ಭಯೋತ್ಪಾದನೆಯನ್ನು ಎದುರಿಸುತ್ತಿದೆ ಮತ್ತು ಆ ಭಯಾನಕ ದುರಂತಕ್ಕೆ ಸಾಕ್ಷಿಯಾಗಿದೆ. 1 ಶತಮಾನಕ್ಕೂ ಹೆಚ್ಚು ಇತಿಹಾಸವನ್ನು ಹೊಂದಿರುವ ತಾಜ್ ಹೋಟೆಲ್ ಕನಿಷ್ಠ ಒಂದು ಬಾರಿಯಾದರೂ ಭೇಟಿ ನೀಡಬೇಕು. ತಾಜ್ ಮಹಲ್ ಹೋಟೆಲ್ ಅನ್ನು ಬ್ರಿಟಿಷ್ ವ್ಯಕ್ತಿ ವಿನ್ಯಾಸಗೊಳಿಸಿದರು ಎಂದು ಎಲ್ಲರೂ ಭಾವಿಸುತ್ತಾರೆ, ಆದರೆ ವಾಸ್ತವವಾಗಿ ತಾಜ್ ಹೋಟೆಲ್ ಅನ್ನು ವಾಸ್ತುಶಿಲ್ಪಿ ರಾವ್ ಸಾಹೇಬ್ ಸೀತಾರಾಮ್ ಖಂಡೇರಾವ್ ವೈದ್ಯ ವಿನ್ಯಾಸಗೊಳಿಸಿದರು. ಡಿ.ಎನ್. ಮಿರ್ಜಾ ಅವರೊಂದಿಗೆ ತಾಜ್ ಅನ್ನು ಸಹ ಅವರು ವಿನ್ಯಾಸಗೊಳಿಸಿದರು. ಅವರು ಹೋಟೆಲ್ ವಿನ್ಯಾಸದಲ್ಲಿ ಸಹಾಯ ಮಾಡಿದರು ಮತ್ತು ತಾಜ್ ಹೋಟೆಲ್ ವಿನ್ಯಾಸದಲ್ಲಿ ಈ ಚೇಂಬರ್ಸ್ ಎಂಬ ಹೆಸರನ್ನು ಏಕೆ ಬಳಸಲಾಗುತ್ತಿದೆ? ಈ ಹೋಟೆಲ್ ನಿರ್ಮಾಣ ಪೂರ್ಣಗೊಂಡಾಗ ಸೀತಾರಾಮ್ ನಿಧನರಾದರು. ಅದೇ ಸಮಯದಲ್ಲಿ ಈ ಹೋಟೆಲ್ ಅನ್ನು ನಿರ್ಮಿಸುತ್ತಿರುವ ಟಾಟಾ ಕೂಡ ಹೋಟೆಲ್ನ ವಿನ್ಯಾಸದಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಲು ಬಯಸಿದ್ದರು. ಅವನು ಅದನ್ನು ವಿನ್ಯಾಸಗೊಳಿಸಿದ್ದಾನೆ ಎಂದು ಎಲ್ಲರೂ ಭಾವಿಸುತ್ತಾರೆ. ಕಟ್ಟಡದ ಕೆಲಸವು ಅನೇಕ ವರ್ಷಗಳವರೆಗೆ ಮುಂದುವರಿಯಿತು ಮತ್ತು ಅಂತಿಮವಾಗಿ 1903ರಲ್ಲಿ ತಾಜ್ ಹೋಟೆಲ್ ನಿರ್ಮಾಣ ಪೂರ್ಣಗೊಂಡಿತು. ಪೂರ್ಣಗೊಂಡ ನಂತರ ತಾಜ್ ಹೋಟೆಲ್ ಜನರ ಸೇವೆಗೆ ಬಂದಿದೆ. ತಾಜ್ ಹೋಟೆಲ್ 6 ಮಹಡಿಗಳನ್ನು ಹೊಂದಿದೆ ಮತ್ತು 44 ಸೂಟ್ಗಳು ಸೇರಿದಂತೆ 600 ಕೊಠಡಿಗಳನ್ನು ಹೊಂದಿದೆ. ಈ ಹೋಟೆಲ್ನ ಎಲ್ಲಾ ಕೊಠಡಿಗಳು ರಾಜ ಸೌಲಭ್ಯಗಳನ್ನು ಹೊಂದಿವೆ. 240 ಅಡಿ ಎತ್ತರವಿರುವ ತಾಜ್ ಹೋಟೆಲ್ ಸುಮಾರು 50 ವರ್ಷಗಳಿಂದ ಮುಂಬೈಗೆ ಬರುವ ಹಡಗುಗಳಿಗೆ ಹೆಗ್ಗುರುತಾಗಿತ್ತು ಮತ್ತು ಭಾರತೀಯ ನೌಕಾಪಡೆಯು ತಾಜ್ ಹೋಟೆಲ್ ಅನ್ನು ಸಹ ಹೊಂದಿತ್ತು. ಗೋಪುರವನ್ನು ತಮ್ಮ ದೃಷ್ಟಿಕೋನವಾಗಿ ಬಳಸುವ ಹಡಗು ತಯಾರಕರು ಗೋಪುರವನ್ನು ದೂರದಿಂದ ನೋಡುತ್ತಾರೆ. ಅವರು ಅದನ್ನು ನೋಡಿದ ತಕ್ಷಣ ಸಮುದ್ರ ಪ್ರಯಾಣಿಕರು ಅವರು ಮುಂಬೈನ ತೀರವನ್ನು ತಲುಪಿದ್ದಾರೆ ಎಂದು ತಿಳಿಯುತ್ತದೆ. ಈ ಹೋಟೆಲ್ ಅನ್ನು ಮೊದಲು ತೆರೆದಾಗ ಭಾರತದಲ್ಲಿ ಎಲ್ಲಿಯೂ ಕಂಡುಬರದ ಸೌಲಭ್ಯಗಳನ್ನು ಅಮೆರಿಕದಿಂದ ವಿಶೇಷವಾಗಿ ಆಮದು ಮಾಡಿಕೊಳ್ಳಲಾಗಿದೆ. ಅವರು ಈ ಹೋಟೆಲ್ನಲ್ಲಿದ್ದಾರೆ. ನಿಜ ಹೇಳಬೇಕೆಂದರೆ ಇದೇ ಮೊದಲ ಬಾರಿಗೆ ಅಭಿಮಾನಿಗಳು ಭಾರತದ ಹೋಟೆಲ್ ಒಂದರಲ್ಲಿ ತಂಗಿದ್ದರು. ಜರ್ಮನಿಯಿಂದ ಲಿಫ್ಟ್ಗಳನ್ನು ಆಮದು ಮಾಡಿಕೊಳ್ಳಲಾಗಿದ್ದು ಅತಿಥಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಈ ಹೋಟೆಲ್ನಲ್ಲಿ ಸ್ಥಾಪಿಸಲಾಗಿದೆ. ಅತಿಥಿಗಳಿಗೆ ರಾಜಮನೆತನದ ಭಾವನೆಯನ್ನು ನೀಡಲು ಟರ್ಕಿಯಿಂದ ತರಲಾದ ಬಾತ್ ಟಬ್ಗಳನ್ನು ಸಹ ವ್ಯವಸ್ಥೆ ಮಾಡಲಾಗಿದೆ. ಬಾಣಸಿಗರನ್ನು ಸಹ ಭಾರತಕ್ಕೆ ಆಹ್ವಾನಿಸಲಾಯಿತು
ಮತ್ತು ಆ ಸಮಯದಲ್ಲಿ ಆಹಾರ ಪದಾರ್ಥಗಳನ್ನು ಸಹ ಆ ದೇಶದಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು ಮತ್ತು ತಾಜ್ ಹೋಟೆಲ್ನಲ್ಲಿ ವಿದ್ಯುತ್ ಸಂಪರ್ಕವಿತ್ತು. ಮುಂಬೈ ನಗರದಲ್ಲಿ ಮೊದಲ ಬಾರಿಗೆ ಪರವಾನಗಿ ಪಡೆದ ಬಾರ್ ಅನ್ನು ತಾಜ್ ಹೋಟೆಲ್ 24 ಗಂಟೆಗಳ ಕಾಲ ತೆರೆದಿದ್ದ ರೆಸ್ಟೋರೆಂಟ್ ಆಗಿ ಹೊಂದಿತ್ತು. ಒಬ್ಬರು ಉಳಿದುಕೊಳ್ಳಲು ಕೇವಲ 10 ರೂಪಾಯಿಗಳನ್ನು ಪಾವತಿಸುತ್ತಾರೆ. ಅಟ್ಯಾಚ್ಡ್ ಬಾತ್ರೂಮ್ ಮತ್ತು ಫ್ಯಾನ್ ಹೊಂದಿರುವ ಕೋಣೆಗೆ ಕೇವಲ 3 ರು ಮತ್ತು ಹೆಚ್ಚಿನ ಸೌಲಭ್ಯಗಳ ಅಗತ್ಯವಿದ್ದರೆ ಅದು ಒಂದು ಹೆಚ್ಚುವರಿಯಾಗಿದೆ. ನೀವು ಹೋಟೆಲ್ ವಾಸ್ತವ್ಯ ಮತ್ತು ಆಹಾರವನ್ನು ಪಾವತಿಸಬೇಕು, ಅಂದರೆ ನೀವು ದಿನಕ್ಕೆ 20 ಪಾವತಿಸಬೇಕು. ಒಯಾಬ್ಬು ತಾಜ್ ಹೋಟೆಲ್ನಲ್ಲಿ ಕೇವಲ 10-20 ರೂಪಾಯಿಗಳೊಂದಿಗೆ ಉಳಿಯುವ ಅವಕಾಶವಿದೆ ಎಂದು ನೀವು ಯೋಚಿಸುತ್ತಿರಬಹುದು, ಆದರೆ ಆ ಸಮಯದಲ್ಲಿ ಲಭ್ಯವಿದ್ದ ಚಿನ್ನದ ದರಕ್ಕೆ ಹೋಲಿಸಿದರೆ 10 ತುಂಬಾ ಹೆಚ್ಚಾಗಿದೆ. 10 ಗ್ರಾಂ ಚಿನ್ನವು ಈಗ 80000 ಆಗಿದೆ. ಆದ್ದರಿಂದ 10 ಈಗ 80000ಗೆ ಸಮಾನವಾಗಿದೆ. ಇದನ್ನು ಹೋಟೆಲ್ನಂತೆ ನಿರ್ಮಿಸಲಾಗಿದೆ. ಈಗಲೂ ಇದನ್ನು ಹೋಟೆಲ್ ಆಗಿ ಬಳಸಲಾಗುತ್ತಿದೆ, ಆದರೆ ಒಂದು ಸಮಯದಲ್ಲಿ ಈ ಹೋಟೆಲ್ ಅನ್ನು ಆಸ್ಪತ್ರೆಯಾಗಿ ಪರಿವರ್ತಿಸಲಾಯಿತು. ಒಂದು ಮಹಾಯುದ್ಧದ ಸಮಯದಲ್ಲಿ ಆಸ್ಪತ್ರೆಗಳ ಅವಶ್ಯಕತೆ ತುಂಬಾ ಹೆಚ್ಚಾಗಿತ್ತು, ಆದರೆ ನಮ್ಮ ದೇಶದಲ್ಲಿ ಯುದ್ಧದಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆ ನೀಡಲು ಕೆಲವೇ ಆಸ್ಪತ್ರೆಗಳಿವೆ ಎಂದು ನಿಮಗೆ ತಿಳಿದಿದೆಯೇ? ತಾಜ್ ಹೋಟೆಲ್ ಅನ್ನು ಆಸ್ಪತ್ರೆಯಾಗಿ ಪರಿವರ್ತಿಸಲಾಯಿತು. ಹೋಟೆಲ್ನ 600 ಕೊಠಡಿಗಳನ್ನು ಆಸ್ಪತ್ರೆಯ ಕೊಠಡಿಗಳಾಗಿ ಪರಿವರ್ತಿಸಲಾಯಿತು. ಬದಲಾದ ತಾಜ್ ಹೋಟೆಲ್ ಭಾರತದ ಐಷಾರಾಮಿ ಹೋಟೆಲ್ಗಳಲ್ಲಿ ಒಂದಾಗಿದೆ, ಆದರೆ ಈಗ ಅಲ್ಲ. ಆಗಲೂ ತಾಜ್ ಹೋಟೆಲ್ನಲ್ಲಿ ಒಂದು ದಿನ ಉಳಿಯುವುದು ಉತ್ತಮ ವಿಷಯ ಎಂದು ಜನರು ಭಾವಿಸುತ್ತಿದ್ದರು. ಆ ಸಮಯದಲ್ಲಿ ಅನೇಕ ರಾಜರು ಮತ್ತು ಮಹಾರಾಜರು ಈ ಹೋಟೆಲ್ನಲ್ಲಿ ಉಳಿಯಲು ಇಷ್ಟಪಟ್ಟರು. ಅವರು ತಾಜ್ ಹೋಟೆಲ್ನಲ್ಲಿ ಐಷಾರಾಮಿ ಪಾರ್ಟಿಗಳನ್ನು ನಡೆಸುತ್ತಿದ್ದರು. ಮಹಾತ್ಮರು ಬ್ರಿಟಿಷ್ ಜನರೊಂದಿಗೆ ಸಭೆಗಳನ್ನು ನಡೆಸುತ್ತಿದ್ದರು. ಗಾಂಧಿಯಂತಹ ಜನರು ಈ ಹೋಟೆಲ್ಗೆ ಬಂದರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರ್ತಿ ಸರೋಜಿನಿ ನಾಯ್ಡು ಅವರಂತಹ ಜನರು ತಾಜ್ ಹೋಟೆಲ್ ಅನ್ನು ತಮ್ಮ ಮನೆಯನ್ನಾಗಿ ಮಾಡಿಕೊಂಡರು. ಸರೋಜಿನಿ ನಾಯ್ಡು ಅವರು 1920 ರಿಂದ 1930 ಮಧ್ಯದವರೆಗೆ ತಾಜ್ ಹೋಟೆಲ್ನಲ್ಲಿ ಶಾಶ್ವತ ಸೂಟ್ ಕಾಯ್ದಿರಿಸಿದ್ದರು. ಅವರು ಬರಹಗಾರ್ತಿಯೂ ಆಗಿದ್ದರು ಮತ್ತು ಹೋಟೆಲ್ಗೆ ಬಂದು ಕವಿತೆಗಳು ಮತ್ತು ಕಥೆಗಳನ್ನು ಬರೆಯುತ್ತಿದ್ದರು. ರಾತ್ರಿ ತಂಗುವುದು ಎಂದರೆ ನೀವು ಸಮುದ್ರ ವೀಕ್ಷಣೆ ಕೊಠಡಿಯನ್ನು ಬಯಸಿದರೆ 30,000 ಖರ್ಚು ಮಾಡಬೇಕಾಗುತ್ತದೆ. ನೀವು ಸ್ಟಾರ್ ಹೋಟೆಲ್ನಲ್ಲಿ ಸಿಗ್ನೇಚರ್ ಸೂಟ್ನಲ್ಲಿ ಉಳಿಯಲು ಬಯಸಿದರೆ 35,000 ಖರ್ಚು ಮಾಡಬೇಕಾಗುತ್ತದೆ. ಪ್ರತಿ ಸೂಟ್ನ ವೆಚ್ಚವು 1 ಲಕ್ಷದಿಂದ 5 ಲಕ್ಷದವರೆಗೆ ಇರುತ್ತದೆ ಮತ್ತು ನಾವು ಪೂರಕ ಪಾನೀಯಗಳು ಮತ್ತು ಉಪಹಾರವನ್ನು ಸಹ ಖರೀದಿಸಬೇಕಾಗುತ್ತದೆ. ತಾಜ್ ಹೋಟೆಲ್ನಲ್ಲಿ 9 ವಿಶ್ವ ದರ್ಜೆಯ ರೆಸ್ಟೋರೆಂಟ್ಗಳಿವೆ. ಇವೆಲ್ಲವೂ ಉನ್ನತ ದರ್ಜೆಯ ಆಹಾರ ಪದಾರ್ಥಗಳನ್ನು ನೀಡುತ್ತವೆ. ತಿನ್ನುವುದು ಎಂದರೆ ಒಬ್ಬ ವ್ಯಕ್ತಿಗೆ 4,000 ರಿಂದ 5,000 ವೆಚ್ಚವಾಗುತ್ತದೆ. ಇದು ನಮ್ಮಂತಹ ಮಧ್ಯಮ ವರ್ಗದ ಜನರಿಗೆ ಒಂದು ತಿಂಗಳ ವೆಚ್ಚಕ್ಕೆ ಸಮಾನವಾಗಿದೆ. ಹೋಟೆಲ್ನಲ್ಲಿ ಒಂದು ಚಹಾ ದುಬಾರಿ ಅನ್ನ. ಒಂದು ಚಹಾದ ಬೆಲೆ 1,000 ರಿಂದ 2,000 ರು. ಆದರೆ ಇಲ್ಲಿ ಚಹಾದ ಜೊತೆಗೆ ಚಹಾ ಮತ್ತು ಬಿಸ್ಕತ್ತುಗಳನ್ನು ಸಹ ಪೂರಕವಾಗಿ ನೀಡಲಾಗುತ್ತದೆ. ಉಚಿತ ತಿಂಡಿಗಾಗಿ ಒಂದು ಕಪ್ ಚಹಾ ನಮ್ಮಂತಹ ಮಧ್ಯಮ ವರ್ಗದ ಜನರಿಗೆ 1,000 ಖರ್ಚು ಮಾಡುವುದು ಕಷ್ಟ. ತಾಜ್ ಹೋಟೆಲ್ನಲ್ಲಿ ಕೆಲಸ ಮಾಡುವ ಜನರ ಸಂಬಳ ಎಷ್ಟು ಎಂದು ನಾವು ನಿಮಗೆ ಹೇಳುತ್ತೇವೆ. ತಾಜ್ ಹೋಟೆಲ್ನಲ್ಲಿ 1,600ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ. ಅವರ ಆರಂಭಿಕ ಸಂಬಳ 1 ಲಕ್ಷ ರೂಪಾಯಿಗಳು. ವಿಭಾಗದಲ್ಲಿ